ದಾಕ್ಷಾಯಿಣಿ, ಹೆದರ್ಕೋಬೇಡ, ನಾನಿದ್ದೀನಲ್ವ ನಿನ್ನ ಜೊತೆ. ಬಾ. ನಿಂಗೆ ಗೊತ್ತಾ ದಾಕ್ಷಾಯಿಣಿ, ಈಗ ಈ ಮನೆಯಲ್ಲಿ ಎಲ್ರಿಗೂ ನಾನೇ ಸರ್ವಸ್ವ. ಶರತ್ಗಾಗ್ಲಿ ಶಾನ್ವಿಗಾಗ್ಲಿ ನನ್ನ ಮಾತೆ ವೇದವಾಕ್ಯ ಗೊತ್ತಾ. ನಿನ್ನ ಜಾಗನ ನಾನು ಯಾವತ್ತೂ ಕಿತ್ಕೊಂಡಾಗಿದೆ ದಾಕ್ಷಾಯಿಣಿ. ಈಗ ಈ ಮನೆಯಲ್ಲಿ ನಿನಗೆ ಅಸ್ತಿತ್ವನೇ ಇಲ್ಲ. ಯಾಕೇಳು? ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ಮರ್ತು ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ನಿನ್ನನ್ನು ಮರ್ತು ಬಿಟ್ಟಿದ್ದಾರೆ ದಾಕ್ಷಾಯಿಣಿ, ಮರ್ತು ಬಿಟ್ಟಿದ್ದಾರೆ. ದಾಕ್ಷಾಯಿಣಿ, ನೋಡಲಿ, ನಾವು ಎಷ್ಟು ಮೇಲ್ ಬಂದು ನಿಂತಿದ್ದೀವಲ್ವಾ. ಒಂದು ವೇಳೆ ನಾನೇನಾದರೂ ನಿನ್ನನ್ನು ಇಲ್ಲಿಂದ ಹಾಗೆ ದೂಡ್ಬಿಟ್ರೆ ನನ್ನ ಬಗ್ಗೆ ಈ ಮನೆಯಲ್ಲಿ ಯಾರಿಗೂ ಅನುಮಾನನೇ ಬರೋದಿಲ್ಲ. ಅಯ್ಯೋ ಪಾಪ ದಾಕ್ಷಾಯಿಣಿ ಗೊತ್ತಾಗ್ದೆ ಕಾಲ್ ಜಾರ್ ಬಿದ್ಲು ಅಂತ ಅನ್ಕೋತಾರೆ. ಈ ಮನೆಯಲ್ಲಿ ನಿನ್ನ ಬಗ್ಗೆ ಯಾರಿಗೂ ಕೇರೇ ಇಲ್ಲ ದಾಕ್ಷಾಯಿಣಿ. ಎಂಥ ರಾಕ್ಷಸಿ ಇವಳು. ಈಗ ತಾನೇ ದುರ್ಗನ್ ಮುಂದೆ ಇಮೋಷ್ನಲ್ ಡ್ರಾಮಾ ಮಾಡಿ ನಾನು ತುಂಬ ಒಳ್ಳೆಯವಳು ಅಂತ ಅವಳನ್ನ ನಂಬಿಸಿದ್ಲು. ಈಗ ಇಲ್ಲಿಗೆ ಬಂದು ದಾಕ್ಷಾಯಿಣಿ ಅತ್ತೆಗೆ ಹಿಂಸೆ ಕೊಡ್ತಾ ಇದ್ದಾಳೆ. ಇವತ್ತು ಇವಳಿಗೊಂದು ಪಾಠ ಕಲಿಸ್ಲೇಬೇಕು. ದಾಕ್ಷಾಯಿಣಿ ಅತ್ತೆನ ಕೆಳಗಡೆ ಬೀಳ್ಸೋ ಪ್ಲ್ಯಾನ್ ಮಾಡ್ತಾ ಇದೆಯಾ? ನೋಡ್ತಿರು ನಾನೇನು ಮಾಡ್ತೀನಿ ಅಂತ. ಯಾಕೆ ದಾಕ್ಷಾಯಿಣಿ ಭಯ ಆಗ್ತಾ ಇದೆಯಾ? ಈ ಮೆಟ್ಲು ನೋಡಿದ್ರೆ ಭಯ ಆಗತ್ತಾ ನಿಂಗೆ? ಯಾಕೆ ದಾಕ್ಷಾಯಿಣಿ, ಯಾಕೇನು ಮಾತಾಡ್ತಾ ಇಲ್ಲ? ಮತ್ತೆ ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನಿಂದ ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ ನಿನಗೆ. ಏನು ಮಾಡೋಕ್ಕಾಗಲ್ಲ. ಏ ದಾಕ್ಷಾಯಿಣಿ, ನನ್ನ ಹತ್ರ ಈಗ ರಕ್ತಾಕ್ಷಿಯ ಹಸಿರುಮಣಿ ಶಕ್ತಿ ಇದೆ. ಈ ಮಾಳ್ವಿಕನ ಬಿಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹೌದಾ? ದಾಕ್ಷಾಯಿಣಿ ಅತ್ತೆಗೆ ತೊಂದರೆ ಕೊಡೋದಕ್ಕೆ ನೋಡ್ತಾ ಇದೆಯಾ? ನಿನ್ನ ಈ ಅಹಂಕಾರಕ್ಕೆ ಪಾಠ ಕಲಿಸ್ಲೇಬೇಕು. ಅಮ್ಮ ಅಮ್ಮ ಅಮ್ಮ, ಏನಾಯ್ತು? ಹೇಗೆ ಬಿದ್ರಿ? ಪೆಟ್ಟಾಗಿದ್ಯಾ? ತುಂಬ ನೋವಾಗ್ತಾ ಇದೆಯಾ? ದಾಕ್ಷಾಯಿಣಿ, ಅತ್ತೆ ಅತ್ತೆ, ನಿಮ್ಗೇನು ಆಗಿಲ್ಲ ಅಲ್ವಾ? ಅಲ್ಲ, ನೀವೊಬ್ಬರೇ ಮೇಲೆ ಯಾಕೆ ಬಂದ್ರಿ?